ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ನೋಡಿದರೆ ಹೂವಿನ ಥರನೇ ಇದೆಯಲ್ಲ, ಗೊಂಡೆ ಹೂ ನೋಡಿದಾಗೆ ಅನಿಸುತ್ತೆ. ಕರ್ಟನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ, ಮಸ್ತಾಗಿದೆ ಫ್ರೆಂಡ್ಸ್. ಮೀಶೋದಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಈ ಥರ ಇರಲ್ಲ, ಅದು ಬೇರೆ ಇರುತ್ತೆ. ನಾನು ಈ ಥರ ಇರಲಿ ಅಂಥೇಳಿ ಮನೆಯಲ್ಲೇ ಮಾಡಿದ್ದೇನೆ. ತುಂಬ ಈಜಿ ಇದು ಮಾಡಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಒಂದು ವಾರದೊಳಗಡೆ ಮಾಡ್ಕೋಬೋದು ನಾವೆಲ್ಲ ಮನೆ ಕೆಲಸ ಅದೆಲ್ಲ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್. ಈಗ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಶ್ರೇಯಾ ಕಾಲೇಜಿಗೆ ರೆಡಿ ಆದಳು, ಮತ್ತು ಹಾಗೆ ಈ ಕಡೆ ಚಹಾ ಕೂಡ ರೆಡಿ ಆಗ್ತಾಯಿದೆ. ಉಪ್ಪಿಟ್ಟಿಗೆ ಬೆಳಗ್ಗೆ ನೋಡಿ ಈ ಥರ ಮಳೆ ಕೂಡ ನೈಟ್ ಆಗಿದೆ, ರಾತ್ರಿ ಆಗಿದೆ ಸ್ವಲ್ಪ. ಈಗ ಏನು ಅಂತ ಗೊತ್ತಿಲ್ಲ, ಬಿಸಿಲು ಸಹ ಇಲ್ಲ, ಮೋಡ ಕವಿದ ವಾತಾವರಣ ಇದೆ. ಗೋಧಿ ರವೆ ಉಪ್ಪಿಟ್ಟು ಇದು ಏನು ಗೊತ್ತಾ ಫ್ರೆಂಡ್ಸ್, ಇದು ಪಾಯಸ ಮಾಡೋದು ಗೋಧಿ ಅಂಗಡಿದು ತಂದಿದ್ದಾರೆ. ಮಾಡಬೇಕಂದ್ರೆ ಅರ್ಥನೇ ಇಲ್ಲ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇವು ಗೋಧಿ ರವೆ ಕುದಿತಾ ಇದೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೋಬೋದಿತ್ತು, ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ಫ್ರೆಂಡ್ಸ್. ಕರಿಬೇವು ಸೊಪ್ಪು ಅದೆಲ್ಲ ಹಾಕಿದ್ದೇನೆ. ಶ್ರೇಯಾ, ಹೂ ಹಾಕೋಬ ಫ್ರೆಂಡ್ಸ್. ಯಜಮಾನ್ರು ಮಾಂಕಾಳಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಹೂ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಉಮ್ಗೊಳ್ಬೇಕು, ತುಂಬ ಚೆನ್ನಾಗಿ ಅರಳುತ್ತೆ. ಇದು ಕುದಿಸಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟ ಮೇಲೆ ಚೆನ್ನಾಗಿ ಇದಾಗುತ್ತೆ, ಅವಾಗ ಚೆನ್ನಾಗಿ ಅರಳುತ್ತೆ. ಇಲ್ಲಿ ಕೂಡ ಚಹಾ ಕೂಡ ಕುದೀತಾ ಇದೆ, ಹಾಲು ಹಾಕ್ತೇನೆ. ಇಲ್ಲಿ ಚಹಾ ಕುದೀಲಿ ಫ್ರೆಂಡ್ಸ್. ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ. ಗಂಧ ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ಇದು ಈಗ ಉಮ್ಗೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಅರಳುತ್ತೆ. ಉಮ್ಗೊಂಡ್ರೆ ಮಸ್ತಾಗುತ್ತೆ. ಉಮ್ಗೊಳ್ಳಿ ಈ ಕಡೆ ಚಹಾ ಕುದಿಯುತ್ತೆ. ನಾನಿಲ್ಲಿ ಯಜಮಾನರು ಮಾಂಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. ಗಂಧ ಕೂಡ ಇದೆ, ದೇವಸ್ಥಾನಕ್ಕೆ ಹೋಗಿ ಕೆಲಸ. ಈಗ ತುಂಬ ಅಂದರೆ ತುಂಬ ಕೆಲಸ ಇದೆ ಇವತ್ತು, ಮಾಡಬೇಕು. ಏನೇನಾಗುತ್ತೆ ಏನೇನಿಲ್ಲ ನೋಡ್ತೇನೆ. ಇನ್ನು ಮಳೆ ಬರ್ತಾ ಇದೆ ಅಂತ ಸೌಂಡ್ ಬಂತು, ಮಳೆ ಇಲ್ಲ ಫ್ರೆಂಡ್ಸ್. ಇದು ಈಗ ಆಮೇಲೆ ಹಾಕಿಕೊಡ್ತೇನೆ, ಸ್ವಲ್ಪ ಉಮ್ಗೊಳ್ಬೇಕದು ಫ್ರೆಂಡ್ಸ. ತಿಂಡಿ ಈಗ ಶ್ರೇಯಾ ತಿಂದು ಹೋದ್ಲು, ಯಜಮಾನ್ರಿಗೆ ಹಾಕಿಕೊಡ್ತಾ ಇದ್ದೀನಿ ನೋಡಿ. ಈಗ ನೋಡಿಲಿ, ಯಜಮಾನ್ರಿಗೆ ಸ್ವಲ್ಪ ಮತ್ತು ನಾನು ಹಾಕೋತೇನೆ. ಈಗ ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ. ಶ್ರೇಯಾ ತಿಂದು ಹೋಗಿದ್ದಾಳೆ. ಯಜಮಾನ್ರು ಮತ್ತು ನಾನು ತಿಂಡಿ ತಿಂದ ಮೇಲೆ ಸಿಗ್ತೀನಿ ನೋಡಿ. ಇಷ್ಟೋ ತನಕ ಫ್ರೆಂಡ್ಸ, ನಾಳೆ ಪೂಜೆ ಉಂಟಲ್ಲ, ಪೂಜೆದು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಹಿತ್ತಾಳೆ ಸಾಮಾನು
ಎಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸಿ ಇಟ್ಟಿದ್ದೇನೆ. ಈಗ ಇದೆಲ್ಲ ಜೋಡಿಸ್ಕೊಂಡು ಇದನ್ನು ಮಾಡಬೇಕು. ಏನಪ್ಪ ಅಂತಂದರೆ ತೋರಿಸ್ತೇನೆ ಏನೇನಿದೆ ಅಂಥೇಳಿ. ನೋಡಿ, ಈ ಥರದ್ದು ಕಾಲ್ದೀಪ್ ಇದೆ. ಇಲ್ಲಿ ಒಂದು ಓಪನ್ ಮಾಡಿ ಇಟ್ಟಿದ್ದೀನಿ ನೋಡಿ, ಕಾಣ್ತಿರ್ಬೋದು. ಈ ಥರ ನೋಡಿ ಇದು 2 ಕಾಲ್ದೀಪ. ನಾನು ಲಕ್ಷ್ಮೀ ಪೂಜೆ ಮಾಡಿದಾಗ ಮಾತ್ರ ಯೂಸ್ ಮಾಡ್ತೇನೆ, ಬೇರೆ ಟೈಮಲ್ಲಿ ಇಲ್ಲ ಫ್ರೆಂಡ್ಸ್. ಇದು ತುಳಸಿ ಮುಂದಿನದು ದೀಪ ಇದೆ. ಇದು ಗಂಟೆ ಇದೆ. ಇಲ್ಲಿ ಬೆಳ್ಳಿ ಲಕ್ಷ್ಮಿ ಮತ್ತು ಹಿತ್ತಾಳೆ ತಟ್ಟೆ ಇದೆ. ಇದು ಊದಿನ ಕಡ್ಡಿ ಚುಚ್ಚೋದು. ಇದು ಲಕ್ಷ್ಮೀ ಪೂಜೆ ಮಾಡಿದಾಗ ಏನಾದರೂ ಸಪ್ರೇಟಾಗಿ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಡೈಲಿ ದೇವ್ರ ಹತ್ರ ಇರೋವಂಥದ್ದು ಇದು ಮಂಗಾರತಿದ್ದು. ಇದು 2 ಏನಿದೆಯಲ್ಲ, ಡೈಲಿ ಪೂಜೆ ಮಾಡ್ತೀನಲ್ಲ ನಾ ದೇವ್ರ ಹತ್ರ, 2 ದೀಪ ಹಚ್ತೇವೆ, ಆಚೆ ಒಂದು ಈಚೆ ಒಂದು. ದೀಪದ್ದು ಹಿತ್ತಾಳೆದು ಸ್ಟೀಲ್ ಪ್ಲೇಟ್ ಇಟ್ಟಿದ್ದೀನಿ ಒಂದು. ಈ ಥರ ಹಿತ್ತಾಳೆ ಚಂಬು, ಇದ್ರ ಮೇಲೆ ತೆಂಗಿನಕಾಯಿ ಇಟ್ಟು ತಾಳಿ ಕೂಡ ಹಾಕ್ತೀನಿ ಫ್ರೆಂಡ್ಸ. ಪಾರ್ವತಿ, ಪರಮೇಶ್ವರ, ಗಣೇಶ. ನಮ್ಮಲ್ಲಿ ಗಣೇಶ ಅಂದರೆ ತುಂಬ ಗಣೇಶನ ಮೂರ್ತಿಗಳು ಜಾಸ್ತಿ ಇರೋದು. ಮತ್ತು ಲಕ್ಷ್ಮಿಯ ಪಾದುಕೆಗಳು 2 ಇದಿದೆ. ಇಲ್ಲಿ ಇದು ಆರತಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಉತ್ತರ ಕರ್ನಾಟಕದ ಸೈಡು ಆರತಿ ನಮಗೆ ಮೇನಾಗಿ ಬೇಕೇ ಬೇಕು. ಇಷ್ಟಿದೆ. ಇನ್ನೊಂದು ಗಣೇಶನ ಮೂರ್ತಿ ಇದೆ, ಅದನ್ನು ಈಗ ತೊಳಿಬೇಕು. ಸ್ವಲ್ಪ ಅದು ಜಾಸ್ತಿ ಇದು ಆಗಿತ್ತು, ಅದನ್ನು ನಾನೀಗ ಕ್ಲೀನ್ ಮಾಡಿ ತೊಳಿಬೇಕು. ಅದು ಲೇಟ್ ಆಗುತ್ತೆ ಅಂತ ಬಿಟ್ಟಿದ್ದೇನೆ. ಈ ದೇವರಿಗೆ ನಾನು ಯೂಸ್ ಮಾಡಿರೋಂಥ ಪಾತ್ರೆಗಳನ್ನು ಏನನ್ನು ತೊಗೊಳ್ಳಲ್ಲ ಫ್ರೆಂಡ್ಸ. ಇದು ಹೊಸದನ್ನೇ ನಾನು ದೇವರಿಗೆ ನೀರು ಹಾಕ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ನೀರು ಹಾಕ್ಕೊಳಿಕ್ಕೆ ಬೇಕಲ್ಲ, ಅದನ್ನು ಕೂಡ ನಾನು ದೇವರದ್ದು ಏನೇನಿದೆ ನಾನು ಯಾವುದನ್ನು ಹೊಸದೇ ತರ್ತೇನೆ. ದೇವರದ್ದು ಬೇರೆ ಅಡುಗೆಗಾಗಲಿ ಯಾವುದಕ್ಕಾಗಲಿ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಇಷ್ಟಿದೆ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಫೋಟೋಸ್ ಎಲ್ಲ ಇಲ್ಲಿದೆ, ಎಲ್ಲ ಇಲ್ಲಿರೋವಂಥದ್ದು ಫೋಟೋಸು, ಅದು ಫೋಟೋಸು ಎಲ್ಲ ಈಗ ಕ್ಲೀನ್ ಮಾಡ್ಕೋತೇನೆ ಫ್ರೆಂಡ್ಸ. ಮಾಡ್ಕೊಂಡ ನಂತರ ಮತ್ತೆ ಸಿಗ್ತೀನಿ. ಗಣೇಶನ ವಿಗ್ರಹ ಒಂದಿದೆ ಫ್ರೆಂಡ್ಸ. ಈಗ ಪೂಜೆ ಮಾಡ್ತೇನೆ. ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಾ ಬಂದಿದೆ. ಈಗ ದೇವರ ಎಲ್ಲ ಕ್ಲೀನಾಗಿದೆ. ಈಗ ಪೂಜೆ ಮಾಡಿಬಿಡ್ತೀನಿ ನೋಡಿ. ಗಣೇಶನ ವಿಗ್ರಹ ಎಷ್ಟು ಚೆನ್ನಾಗಿದೆ, ಎಲ್ಲ ಕೆಳಗಿಟ್ಟು ತೋರಿಸ್ತೀನಿ ನೋಡಿ. ತೊಗೊಂಡು ತುಂಬ ದಿನ ಆಯಿತು ಫ್ರೆಂಡ್ಸ. ಹಾಗೆ ಇಲ್ಲಿ ಇಲಿ ಕೂಡ ಇದೆ ನೋಡಿ, ಮತ್ತು ಲಡ್ಡು ಹಿಡಿದಿದೆ. 2 ದೀಪ ಕೂಡ ಇದೆ. ನಾನು ಸಂಕಷ್ಟ ದಿನ ಮತ್ತು ಗಣಪನ ಇದ್ರ ದಿನ ಎಲ್ಲ ಇಲ್ಲಿ ದೀಪ ಹಚ್ತೇನೆ. ಚಿಕ್ಕದು ಬತ್ತೆ ಇಟ್ಟು ದೀಪ ಹಚ್ಚಿರ್ತೀನಿ ಫ್ರೆಂಡ್ಸ. ಹಾಗೆ ಇಲ್ಲಿ ಈಚೆನೂ ಶಂಖ ಇದೆ, ಈ ಕೈಯಲ್ಲಿ ಶಂಖ ಇದೆ. ಇಲ್ಲಿ ಏನೋ ಒಂದಿದೆ ಮಡಚಿದ್ದು ಗೊತ್ತಿಲ್ಲ. ಇಲ್ಲಿ ಲಡ್ಡು ಇದೆ. ಈ ಥರ ಇದೆ ನೋಡಿ ನಮ್ಮ ಗಣೇಶನ ವಿಗ್ರಹ. ಚೆನ್ನಾಗಿ ಉಂಟಲ್ಲ. ಈಗ ಪೂಜೆ ಮಾಡಿ ಸಿಗ್ತೇನೆ ಫ್ರೆಂಡ್ಸ. ನಾಳೆ ಬೆಳಗ್ಗೆ ಪೂಜೆ ಇರೋದ್ರಿಂದ ಲಾಸ್ಟ್ ಶ್ರಾವಣ ಸೋಮವಾರದ್ದು ಶ್ರಾವಣ ಶುಕ್ರವಾರ ಲಾಸ್ಟ್ 4ನೇ ಪೂಜೆ. ನಾವು ಗೌರಿ ಪೂಜೆ ಅಂತ ಮಾಡ್ತೀವಿ. ಸಂಪತ್ ಶುಕ್ರವಾರ ಗೌರಿ ಪೂಜೆ ಅಂಥೇಳಿ ನೋಡಿ. ಇಲ್ಲಿ ಸ್ವಲ್ಪ ಇದು ಗೊಂಡೆ ಹೂವು ಅಲ್ಲ, ನಿಮಗೆ ಗೊಂಡೆ ಹೂ ಥರ ಅನ್ನಿಸ್ತಿರ್ಬೋದು. ಗೊಂಡೆ ಹೂವಲ್ಲ, ಉಣಲ್ ದಾರ ಬರುತ್ತಲ್ಲ, ಅದರಿಂದ ನಾನು ಈ ಥರ ಹೂ ಮಾಡಿ ಇದನ್ನೊಂದು ಕರ್ಟನ್ ಥರ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಬಹುಶಃ ಇದು 2 kg 3 kg ಉಣಲ್ ದಾರದಲ್ಲಿ ಮಾಡಿದ್ದೇನೆ. ನಾನೇ ಮನೆಯಲ್ಲಿ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ಇಲ್ಲಿ ಹಾಕಬೇಕಂಥೇಳಿ ಬ್ಯಾಕ್ ಸೈಡು ಒಂದು ಕರ್ಟನ್ ಹಾಕಿ ಅದಕ್ಕೆ ಇದರಿಂದ ಅಂದರೆ ಪ್ರತಿ ವರ್ಷ ಒಂದೊಂದು ಸತಿ ಹೂ ಸಿಗುತ್ತೆ, ಒಂದೊಂದು ಸತಿ ಹೂ ಸಿಗಲ್ಲಲ್ಲ. ಈ ಥರ ನಾನು ಡೆಕೋರೇಟ್ ಮಾಡ್ತೀನಿ ನನ್ನ ಖುಷಿಗೋಸ್ಕರ ಫ್ರೆಂಡ್ಸ. ಹಾಗೆ ಮತ್ತು ಸೀರೆನೂ ಇವತ್ತೇ ಇದನ್ನು ಮಾಡಿ ಫ್ರಿಲ್ಲೆಲ್ಲ ಮಾಡಿಡ್ಬೇಕಂತಂದೆ. ಟ್ರೈ ಮಾಡ್ತೇನೆ. ಸ್ವಲ್ಪ ಕೆಲಸ ಇರೋದ್ರಿಂದ ಸೀರೆ ಕೂಡ ಹೊರಗಡೆ ತೆಗೆದಿಟ್ಟಿದ್ದೇನೆ. ಇಲ್ಲಿ ನೋಡಿ, ನಾನು ಲಕ್ಷ್ಮಿ ತಂದಿರೋಂಥ ಸೀರೆ. ಇದು ಯಾವುದಪ್ಪ ಅಂತಂದರೆ ನೋಡಿ, ಇದು ಬೂದಿ ಕಲರ್ ಅಂದರೆ ಇದರ ಕಲರ್ ಇದೆ, ಮತ್ತು ಬ್ಲೂ ಕಲರು ಬಾರ್ಡ್ರ್ ಬಂದಿದೆ. ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಸೀರೆ. ತೊಗೊಂಡಿದ್ದೆ ನಾನು ಜೂನಲ್ಲಿ ಜುಲೈಯಲ್ಲೇ ತಂದಿದ್ದೆ, ನೆನಪಿಲ್ಲ. ತೋರಿಸಿದ್ದೇನೆ ಸೇಲಲ್ಲಿ ತಂದಿದ್ದೆ ಅಂಥೇಳಿ, ಮಾನ್ಸೂನ್ ಸೇಲಲ್ಲಿ. ಈಗ ಇದನ್ನು ನಾನು ಡೆಕೋರೇಷನ್ ಮಾಡ್ತೀನಿ ಇಲ್ಲೆಲ್ಲ. ಈಗ ಇಲ್ಲೇ ನಾನು ಪ್ರತಿ ವಾರ ಲಕ್ಷ್ಮಿಗೆ ಎಲ್ಲಿ ಕೂತ್ಗೊಳಿಸ್ತಿದ್ನೆಲ್ಲ ಅಲ್ಲೇ ಮಾಡ್ತೇನೆ. ಈಗ ಇದನ್ನು ಮಾಡಿದ ಮೇಲೆ ಹೇಗಾಗಿದೆ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ. ನೋಡಿ, ನಾನು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಅಂಥೇಳಿ ನೋಡಿ. ಸಿಂಪಲ್ಲಾಗಿ ನಾವು ಕೆಳಗೆ ಕೂತ್ಗೊಳಿಸೋದ್ರಿಂದ ಲಕ್ಷ್ಮೀನ ಕೆಳಗಡೆನೇ ಮಾಡಿದ್ದೀನಿ. ವರ್ಷ ಫುಲ್ ಮೇಲೆ ಹಾಕ್ತಿದ್ದೆ, ಈ ವರ್ಷ ಕೆಳಗೆ ಹಾಕಿದ್ದೀನಿ. ಇನ್ನೂ ಕಿಟಕಿ ಹಾಕಿಲ್ಲ ನೋಡಿ. ಈ ಥರ ಮಾಡಿದ್ದೇನೆ. ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್.
ಹೇಗೆ ಬಂದಿದೆ ನೋಡಿದರೆ ಹೂವಿನ ಥರನೇ ಇದೆಯಲ್ಲ, ಗೊಂಡೆ ಹೂ ನೋಡಿದಾಗೆ ಅನಿಸುತ್ತೆ. ಕರ್ಟನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ, ಮಸ್ತಾಗಿದೆ ಫ್ರೆಂಡ್ಸ್. ಮೀಶೋದಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಈ ಥರ ಇರಲ್ಲ, ಅದು ಬೇರೆ ಇರುತ್ತೆ. ನಾನು ಈ ಥರ ಇರಲಿ ಅಂಥೇಳಿ ಮನೆಯಲ್ಲೇ ಮಾಡಿದ್ದೇನೆ. ತುಂಬ ಈಜಿ ಇದು ಮಾಡಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಒಂದು ವಾರದೊಳಗಡೆ ಮಾಡ್ಕೋಬೋದು ನಾವೆಲ್ಲ. ಮನೆ ಕೆಲಸ ಅದೆಲ್ಲ ಮಾಡಿ ನಾನು ಮಾಡಿದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇದು ಮಿಡ್ಲಲ್ಲಿ ಸ್ವಲ್ಪ ಗ್ರೀನ್ ಕಲರ್ದು ಹಾಕಿ ಮಾಡಿದ್ದೇನೆ. ಅಲ್ಲಿಯೂ ಎಲ್ಲೋ ಮತ್ತು ಆರೆಂಜ್ ಹೂ ಮಾಡಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇಲ್ಲಿ ಸ್ವಲ್ಪ ಇಲ್ಲಿ ಟೈಟ್ ಮಾಡಿ ಕಟ್ಟಿದರೆ ಇವು ಕಟ್ ಆಗ್ತಾವೆ ದಾರ ಅಂಥೇಳಿ ಇಲ್ಲಿ ಸ್ವಲ್ಪ ಇದನ್ನು ಹಾಕಿದ್ದೀನಿ, ಗಮ್ ಟೈಪ್ ಡಬಲ್ ಸೈಡ್ದು. ಕುತ್ಕೋತಾ ಇಲ್ಲ ಅದು, ಸ್ವಲ್ಪ ಕುತ್ಕೊಳ್ಳುತ್ತೆ, ಸ್ವಲ್ಪ ಬಿಡುತ್ತೆ, ಹಾಗೆ ಆಗ್ತಾಯಿದೆ ನೋಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಪೇಟೆಗೆ ಹೋಗ್ಬೇಕಂತಂದೆ, ಹಣ್ಣು ಮತ್ತು ಹೂವು ಎಲ್ಲ ತರಲಿಕ್ಕೆ ರೆಡಿಯಾಗಿದ್ದೀನಿ. ಶ್ರೇಯಾ ಬಂದಿಲ್ಲ, ಮೇಲ್ಗಡೆ ಒಂದೆರಡು ಬೋಂಡ ಕೊಯ್ಕೊಂಬರ್ತೇನೆ ಟೈರಸ್ ಮೇಗಿನ. ಇಲ್ಲಿ ಕೊಯ್ಬೇಕಂದ್ರೆ ನೆಲಗ್ತಾ ಇಲ್ಲ, ಟೈರಸ್ ಮೇಗಿನೂ ನೋಡ್ತೇನೆ ಫ್ರೆಂಡ್ಸ್. ಯಜಮಾನ್ರು ಹೋಗಿದ್ದಾರೆ ಮೇಲೆ. ಬಾಳೆಗೊನೆ ಅಂತೂ ಬರಲ್ಲ. ಅಯ್ಯೋ ಬಂತನ್ರಿ, ಹೋದ ಬಿಟ್ರೆ ಮತ್ತು ನೆಲ್ಕಾಯಿ ತಿದ್ರಿ ಬಿಟ್ರಿ ಯಜಮಾನ್ರೀಗ. ಹೇಗೆ ಇಲ್ಲಿ ಬಿದ್ದಿರಿ, ಆ ಚಪ್ಪಲ್ ಕಳೀರಿ, ಬ್ಯಾಲೆನ್ಸ್ ಸಿಗ್ತೈತೆ ರೀ. ಹಚ್ಚಿಕ್ಕೆ ಹಾಂ ತೆಗೀರಿ, ಹಾಂ ಸಾಕಳ್ರಿ, 2 ಸಾಕು, 2 ಬೆಳೆದವನ್ರಿ. ಬೆಳೆದ್ರೆ ಅಷ್ಟ ಇರಲಿಲ್ಲ 3 ಇವೆರಡೇ ರೀ. ಹಾಂ ಅವು ಉಂಡವು ತೆಗಿತೀರಿ ಏನು? ಯಾಕೆ ಇವು ಕೊಬ್ಬರಿಗೆ ಅಂಡ್ರಿಗೆ ಎಳಿದಾವ, ನೀರು ಬೇಕಪ್ಪ. ಹಾಂ ನೀರು, ಹಾಂ ಬೇಡ ಬೋಂಡದ. ನೋಡಿ 2 ಬೋಂಡ ಹಾಕೋದ್ರಿ ಯಜಮಾನ್ರು. ಕತ್ತಿ ತೊಗೊಂಬಾತ್ ಹೇಳಿದಾರೆ, ಕತ್ತಿ ತಂದು ಕೊಯ್ಯಲ್ಲಿ ಹಿಡ್ಕೊಂಡು ನಿಂತು ನಾನು ವೇಸ್ಟ್. ಅವರು ಕೊಯ್ಕೊಂಡು ನಡೆದ್ರು, ನನಗೆ ಹೇಳೋದೊಂದು ಮಾಡೋದೊಂದು ಅಲ್ಲ ರೀ. ಮನೆ ಎಲ್ಲ ಕೊಯ್ಲು ತೆಗೆದೋಗ್ದಿ ನೋಡಿ, 2 ದಿನ ಅದು ಬಿಸಿಲು ಬಿದ್ದೈತ್ರಲ್ಲ ಈಗ ನೋಡಿ ಫ್ರೆಂಡ್ಸ್. ಗುಲಾಬಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ. ಯಜಮಾನ್ರ ಗಾಡಿ ನೋಡಿ ಓಪನ್ ಇಟ್ಟಿದ್ದಾರೆ, ಅದರೊಳಗಡೆ ಹಾಂಗೆ ಹೋಗಿ ಕುತ್ಕೋಬೇಕತ್ತ ಅಲ್ಲ ರೀ. ಅವ್ರು ದಿನ ಹೀಗೆ ಮಾಡ್ತಾರೆ ಫ್ರೆಂಡ್ಸ್, ಹೇಳಿದ್ರೆ ಕೇಳೋದೇ ಇಲ್ಲ. ಓಪನ್ ಇಟ್ಟು ತಿರ್ಗಾಡ್ತಾರೆ. ಅವ್ರು ಶ್ರೇಯನ್ ಕರ್ಕೊಂಬರೋರು ಪಟ್ನ ಹೋಗುನು ನೋಡಿ. ಯಜಮಾನ್ರು ಈಗ ಶ್ರೇಯನ್ ಕರ್ಕೊಂಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಬೊಂಡ ಇಟ್ಟಿವಿ. ಹಾಂ ಶ್ರೇಯನ ಕರ್ಕೊಂಬರಕ್ಕೆ ಹೋದ್ರು ಫ್ರೆಂಡ್ಸ್. ಬಾಗಿಲು ತೆಗೆದು ಫ್ರೆಂಡ್ಸ್, ಇದು ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಬಾಗಿಲಿಗೆ. ಇದು ಪ್ಲಾಸ್ಟಿಕ್ ಹೂ ಫ್ರೆಂಡ್ಸ್. ತೋರಿಸಿದ್ದೇನೆ ಯಾವಾಗ ತಂದಿದ್ದೀನಿ ಅಂಥೇಳಿ. ಜನವರಿಯಲ್ಲಿ ಸೌದತ್ತಿಲಿ ತಂದದ್ದು ಎಲ್ಲ ಮುಡ್ದಲ್ಲಿ ನೋಡಿ. ಮೊನ್ನೆ ಹಾಕಿದ್ದೇನೆ, ಎಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ ಅಂತ ಕಾಣಿಸುತ್ತೆ. ಅಷ್ಟಮಿಗೆ ಹಾಕಿದ್ದೀನಿ. ಅಷ್ಟಮಿಗೆ ಹೂ ಸಿಗಲಿಲ್ಲ, ನಮ್ಮ ಮನೆಯವರು ಇರಲಿಲ್ಲ, ಆವಾಗಲೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಾಗಿಲಿಗೆ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಲೈಟು ಇಲ್ಲಿ ಚಾಕ್ ಇಟ್ಟಿದ್ದೆ, ಆಫ್ ಮಾಡಿ ಓಡಿದೆ. ಸ್ವಲ್ಪ ಚಹಾ ಕುಡಿದೇನೆ. ಬೆಳಗ್ಗೆ ಕೆಲಸದಲ್ಲಿ ಊಟನೇ ಮಾಡಿಲ್ಲ ನಾನು ಇವತ್ತು. ಬೆಳಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದವಳು, ವಾಪಸ್ 2:30 ಊಟ ಮಾಡಿಲ್ಲ ಫ್ರೆಂಡ್ಸ್. ಇನ್ನು ಇದನ್ನು ಮಾಡ್ತೀನಿ, ಇದಷ್ಟು ಚಹಾ ಕುಡಿದು ಪೇಟೆಗೆ ಹೋಗಿ ಹಣ್ಣು ಮತ್ತು ಹೂವು ತೊಗೊಂಬರ್ತೇನೆ ಫ್ರೆಂಡ್ಸ್. ಮೊದಲಿಗೆ ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ. ಪೇಟೆಗೆ ಹೊಂಟೀವಿ ನೋಡಿ. 6 ಗಂಟೆ ಮೇಲೆ ಆಯಿತು, 6:30 ಆಗ್ತಾ ಬಂದಿದೆ. ಶ್ರೇಯ ಈಗ ಬಂದು ಸೆಕೆ ಮತ್ತು ಗಡಿಬಿಡಿ ಆಗ್ತಾಯಿದೆ ನನಗೆ. ನಿನ್ನೆ ಈ ಶಾಲ್ ತೊಗೊಂಡಿದ್ದೆ 50 ರೂಪಾಯಿ ನೋಡಿ ಶಾಲ್. ಇದ್ರ ಮ್ಯಾಚಿಂಗ್ ಶಾಲ್ ಇರಲಿಲ್ಲ, ಸ್ವಲ್ಪ ಗಿಡ್ಡ ಇದೆ, 2 ಮೀಟ್ರ್ ಅಷ್ಟೇ ಇದೆ. 2.5 ಅದಾದರೆ ಸರಿ ಆಗ್ತಿತ್ತು, ಅದಕ್ಕಾಗಿ ಇರಲಿ ಪರವಾಗಿಲ್ಲ ಫ್ರೆಂಡ್ಸ. ನಾನೇ ಹೋಗಿ ಬರ್ತಿದ್ದೆ ಪೇಟೆಗೆ ಬೆಳಗ್ಗೆಯಿಂದ. ಮನೆ ಕ್ಲೀನ್ ಮಾಡೋದು ಇದೇ ಆಯಿತು ಇಡೀ ದಿನ. ಮತ್ತು ಯಜಮಾನ್ರು ಕೂಡ ಸಾಯಂಕಾಲ ಒಟ್ಟಿಗೆ ಹೋಗುವ ಅಂತಂದರು.
ಬಿಟ್ಟಿನಿ ನೋಡಿ. ಈಗ ಚಹಾ ಕುಡಿದು ಹೊರಡ್ತಾ ಇದ್ದೀನಿ. ನಿಮಗೆ ಬಂದ ಮೇಲೆ ಸಿಗ್ತೀನಿ ನೋಡಿ. ಪೇಟೆಗೆ ಹೋಗಿ ಬಂದ್ವಿ. ಹೂವು ಮಾಲೆ ತರಲಿಲ್ಲ ದೇವ್ರದ್ದು. ನಾಳೆ ಬೆಳಗ್ಗೆ ಬನ್ನಿ 7:30 8 ಗಂಟೆಗೆ ಮಾಲೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಹೋಗಬೇಕು ಫ್ರೆಂಡ್ಸ. ಈಗ ಸ್ವಲ್ಪ ಮಲ್ಲಿಗೆ ಮತ್ತು ಸೇವಂತಿಗೆ ಅಷ್ಟೇ ತಂದೆ. ಬೆಳಗ್ಗೆ ದೇವ್ರ ಪೂಜೆಗೆಲ್ಲ ಬೇಕಲ್ಲ, ಅದಕ್ಕಾಗಿ ಅದಷ್ಟು ತೊಗೊಂಡು ಬಂದಿದ್ದೀನಿ. ಈಗ ನಾಳೆ ಬೆಳಗ್ಗೆ ಹೋಗಿ ತರ್ತೇನೆ. ಯಜಮಾನ್ರಲ್ಲೇ ಬಿಟ್ಟು ಹೋದರು ನೋಡಿ. ನಮ್ಮ ಮನೆ ಹತ್ರ ಹೇಗಿದೆ ರಸ್ತೆ ಕೂಡ ಕಾಣೋದಿಲ್ಲ. ರಸ್ತೆ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಮನೆಗೆ ಹೋಗೋದು ಅಂಥೇಳಿ. ಇಲ್ಲಿದು ನೋಡಿ, ಇಷ್ಟೇ ದಾರಿ ಇದೆ. ಇದೇ ದಾರಿಯಲ್ಲಿ ನಾವು ಹೋಗಬೇಕಾಗತ್ತೆ ನೋಡಿ. ಈ ಹುಲ್ಲಲ್ಲಿ ನಮ್ಮ ಯಜಮಾನ್ರ ನೈಟ್ ಇದೇ ದಾರಿಯಲ್ಲಿ ಬರ್ತಾರೆ ನೋಡಿ. ಇಷ್ಟೇ ದಾರಿಯಲ್ಲಿ. ಅದಕ್ಕೆ ಮೊನ್ನೆದೇ ಹೇಳಿದ್ನೆಲ್ಲ, ನೈಟ್ ಹಬ್ಬ ಇದಾಗಿ ಮಲಗಿಬಿಟ್ಟಿತ್ತು, ಹೋಗ್ತಾನೆ ಇಲ್ಲ ಅಂಥೇಳಿ. ಅಲ್ಲಿ ಲೈಟ್ ಇತ್ತು, ಕಾಣ್ತು, ಒಳ್ಳೇದಾಯಿತು. ಇಲ್ಲ ಅಂದರೆ ಫ್ರೆಂಡ್ಸ ಕೇಪಾಳಿ ನೋಡಿ ಕೊಯ್ಕೋತೀನಿ. ನಾಳೆ ಬೆಳಗ್ಗೆ ಪೂಜೆಗೆ ಬರುತ್ತೆ. ಚೆನ್ನಾಗಿದೆ ಕೇಪಾಳಿ ಅಲ್ಲ ನೋಡಿ. ಕೇಪಾಳಿ ಇಲ್ಲೊಂದಿದೆ, ಇಲ್ಲ ಅದಲ್ಲ ನೋಡಿ. ಕೇಪಾಳಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಕಾಡು ಕೇಪಾಳಿ ಅಂತ ಕರೀತಾರೆ ಫ್ರೆಂಡ್ಸ್. ಹೂವು ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ ಇದು ನೋಡಿ. ಇಷ್ಟು ದಾರಿ ಇದೆ. ಇಲ್ಲಿಗೆ ಬಂದು ಸ್ವಲ್ಪ ಹುಲ್ಲೆಲ್ಲ ಇಲ್ಲ, ಇಲ್ಲಿ ಪರವಾಗಿಲ್ಲ. ಆ ಕಡೆಗೆಲ್ಲ ಕಷ್ಟ ಆಗುತ್ತೆ. ಇದನ್ನು ಸ್ವಲ್ಪ ಬೆಳಗ್ಗೆ ತೆಗಿತೀನಿ. ಹೂ ಯೆಲ್ಲೋ ಕಲರ್ ಹೂ. ಹೋದ ವಾರ ಇದನ್ನೇ ಏರಿಸಿದ್ದೆ ದೇವರಿಗೆ. ನಾಳೆಗೆ ಲಾಸ್ಟ್ ಅಲ್ವ, ಅದಕ್ಕಾಗಿ ಸೀರೆ ಎಲ್ಲ ಉಡಿಸ್ಬೇಕು ಫ್ರೆಂಡ್ಸ. ಹೂ ಸಹ ನಾಳೆ ಬೆಳಗ್ಗೆ ಹೋಗಿ ತರ್ತೀನಿ ಒಂದು ಮಾಲೆ ದೇವರಿಗೆ. ಹೇಳಿ ಬಂದೀವಿ. ನಮ್ಮಲ್ಲಿ ಕೇಪಾಳೆ ನೋಡಿ ಚಿಕ್ಕದಾಗಿದೆ, ಹುಲ್ಲಲ್ಲಿ ಕಾಣಿಸ್ತಾನೇ ಇಲ್ಲ. ಹಾಗಾಗಿ ಫ್ರೆಂಡ್ಸ್ ಇಲ್ಲೊಂದಿದೆ ನೋಡ್ತೇನೆ ನೋಡಿ. ಇಲ್ಲೊಂದಿದೆ ಕೇಪಾಳೆ. ಇಲ್ಲಿ ತುಂಬ ಆಗ್ತಿದ್ದು ನೋಡಿ. ಇವೆಲ್ಲ ಗಿಡ ಇನ್ನೂ ಆಗಬೇಕು, ಚಿಗುರು ಬರ್ತಿದೆ. ಒಂದೇ ಇದೆ, ಸ್ವಲ್ಪ ಇದೆ, ಕೊಯ್ತೀನಿ ಇಷ್ಟೇ. ಮತ್ತೆಂತ ಆದಷ್ಟು ಕೊಯ್ಕೊಂಡು ಹೋಗೋದು. ಹೂವು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ವರ್ಷ ಫುಲ್ ಆಗ್ತಿತ್ತು. ಇಲ್ಲಿ ಮೊನ್ನೆ ಕಡ್ದೀವಿ. ಇಲ್ಲಿ ನೋಡಿ ಒಳಗಿದೆ, ಅದು ಬಿದ್ದಿದೆ ಅರಳಿ. ಮತ್ತು ಇಲ್ಲೊಂದಿದೆ, ಇಲ್ಲಿ ಕೂಡ ಬೀಳ್ತಾ ಇದೆ, ಅರಳ್ತಾ ಇದೆ, ಎಲ್ಲ ಹೋಗಿದೆ ಹೂ. ಇರಲಿ ಪರವಾಗಿಲ್ಲ, ಬಿಡ್ತೀನಿ ಫ್ರೆಂಡ್ಸೇ. ಬೇರೆ ಕೆಲಸಗಳಿವೆ, ಮಾಡ್ತೀನಿ. ಅಡುಗೆ ಮಾಡಬೇಕು ಇನ್ನು. ರಾತ್ರಿ ಊಟಕ್ಕೆ ಅಡುಗೆ ಎಲ್ಲ ಮಾಡಲಿಕ್ಕಿದೆ, ಟ್ರೈ ಮಾಡ್ತೀನಿ. ಇವತ್ತು ಬಾಳೆಹಣ್ಣು, ನಾಳೆ ಪೂಜೆಗೆ ಬಾಳೆಹಣ್ಣು. ಇಲ್ಲಿ ಮಾವಿನ ಹಣ್ಣು ಕೂಡ ತೊಗೊಂಡಿವಿ. ಸ್ವಲ್ಪ ಮಾವಿನ ಹಣ್ಣು ಇತ್ತು ಪೇಟೆಯಲ್ಲಿ. ಇನ್ನು ನೋಡಿ ಚೆನ್ನಾಗಿದೆ ಮಾವಿನ ಹಣ್ಣು. 1 kg ತೊಗೊಂಡಿವಿ. ಮತ್ತು ಹಾಗೆ ಫ್ರೆಂಡ್ಸ ಬಟ್ಟಲು ಕೊಡಿಸಬೇಕಲ್ಲ ನಾಳೆ ಪೂಜೆಗೆ. ನಮಗೆ ಗೌರಿ ಪೂಜೆಗೆ ಬಟ್ಟಲು ಕೊಡು ಒಂದು 2 ತೊಗೊಂಡೆ. ಬಟ್ಟಲು ಕೊಡು ಮತ್ತು ಲಿಂಬೆ ಹಣ್ಣು ತೊಗೊಂಡೆ. ಹಾಗೆ ಸ್ವಲ್ಪ ಮುಳ್ಳು ಸೌತೆಕಾಯಿ ಕೂಡ ತೊಗೊಂಡೆ. ಇಷ್ಟು ತೊಗೊಂಡೆ. ಆ್ಯಪಲ್ ಇದು ದಪ್ಪಂದಿದೆ ಆ್ಯಪಲ್ ಕೂಡ. ಮತ್ತು ಇಲ್ಲಿ ಸಣ್ಣದು ನೋಡಿ, ತುಂಬ ಟೇಸ್ಟಿ ಇದೆ. ಎಷ್ಟೇ ಸಣ್ಣದಿದ್ದರೂ ಕೂಡ ಎಷ್ಟು ಟೇಸ್ಟಿ ಇದೆ ಅಂದರೆ ಸೂಪರಾಗಿದೆ. ಹಾಗೆ 1 kg ಇದು ಮೂಸಂಬಿ. ಮತ್ತು ಇಲ್ಲಿ ಪೇರಳೆ ಹಣ್ಣು, ಸ್ವಲ್ಪ ಪೇರಳೆ ಹಣ್ಣು ತೊಗೊಂಡಿವಿ. ಹಾಗೆ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡಿವಿ ನೋಡಿ. 50ಕ್ಕೆ 2 ಅಂತೆ, 2 ಕಲ್ಲಂಗಡಿ ಹಣ್ಣು. ಇಷ್ಟು ತೊಗೊಂಡೆ. ಅದರೊಟ್ಟಿಗೆ ಸ್ವಲ್ಪ ಇಲ್ಲಿ ಮೆಕ್ಕೆಜೋಳ ಕೂಡ ತೊಗೊಂಡು ನೋಡಿ. ಇಷ್ಟು ತೊಗೊಂಬಂದೆ ಸಂತೆ. ಈಗ ಇದಷ್ಟು ತರಕಾರಿ ಏನು ತೊಗೊಂಡಿಲ್ಲ, ಹಣ್ಣು ಮಾತ್ರ ತೊಗೊಂಡೆ. ಪೂಜೆಗೆ ಬೇಕಾಗಿತ್ತಲ್ಲ, ಅದಕ್ಕಾಗಿ ಇದನ್ನೆಲ್ಲ ಈಗ ಎತ್ತಿ ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ತೆಗೆದಿಟ್ಟ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ತರಕಾರಿ ನಿನ್ನೆ ಮೆಕ್ಕೆಜೋಳ ತಂದಿದ್ರಲ್ಲ ಯಜಮಾನ್ರು, ಹುರಿದಿದ್ದೇನೆ. ಇದನ್ನು ಸ್ವಲ್ಪ ಹಾಗೆ ಒಗ್ಗರಣೆ ಕೊಡ್ಬೇಕಂತೇಳಿ ಒಗ್ಗರಣೆ ಕೊಡತ್ತೀನಿ ನೋಡಿ. ತುಂಬ ಟೇಸ್ಟಿ ಆಗುತ್ತೆ ಇದು. ಮೆಕ್ಕೆಜೋಳದ ಚೋಡ ಅಂತ ಹೇಳ್ತಾರೆ ಇದಕ್ಕೆ. ಮೆಕ್ಕೆಜೋಳದ ಚೋಡ ಅಂತ ಹೇಳಿ ಕರೀತಾರೆ ನೋಡಿ ಇದಕ್ಕೆ. ತುಂಬ ಅಂದರೆ ಟೇಸ್ಟಿ ಅಂದರೆ
ಒಂದೇ ಥರ ಬೇಯಿಸಿ ಸ್ವೀಟ್ ಖಾರ ಇದು ಮಾಡೋಕ್ಕಿಂತ ಈ ಥರ ಒಂದು ಮಾಡ್ಕೊಂಡು ತಿಂದು ಮಸ್ತಾಗಿರುತ್ತೆ. ಇದಕ್ಕೇನು ಜಾಸ್ತಿ ಏನು ಬೇಕಂತಿಲ್ಲ. ಈರುಳ್ಳಿ, ಚಿಲ್ಲಿ ಪೌಡರು, ಸ್ವಲ್ಪ ಶೇಂಗಾ ಎಲ್ಲ ಹಾಕಿ ಈ ಥರ ಒಗ್ಗರಣೆ ಕೊಟ್ಟರೆ ಮಸ್ತಾಗುತ್ತೆ. ನೋಡಿ, ಸಾಯಂಕಾಲ ತಿಂತಾರ ಅಂಥೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕೊಂಡು ಮಾಡಿದರೆ ಮಸ್ತಾಗುತ್ತೆ ನೋಡಿ. ಸ್ವಲ್ಪ ಇದ್ರ ಮೇಲೆ ಇದ್ದರೆ ಲಿಂಬೆ ರಸ ಹಾಕ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿ ಆಯಿತು. ಮೆಕ್ಕೆಜೋಳದ್ದು ಹಾಕೊಡ್ಲೇನ್ರಿ? ಬಿಸಿದವ್ರೆ ಐರಿ ಬಿಸಿದ ಹಾಕು. ಶ್ರೇಯಾನಿ ಇದು ಅನ್ನ ಮಾಡ್ತೀನಿ ಮತ್ತ ನೋಡಿ ಫ್ರೆಂಡ್ಸ, ರೆಡಿ ಆಯಿತು. ಈಗ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಬಿಡ್ತೀನಿ. ಹಾಕಿ ಕೊಡ್ತೇನೆ ಎಲ್ಲರಿಗೆ. ಈಗ ನೋಡಿ ಮೆಕ್ಕೆಜೋಳದ ಒಗ್ಗರಣೆ ಎಷ್ಟು ಮಸ್ತಾಗಿದೆ ಅಲ್ಲ ನೋಡಿ, ಕಾಣ್ತಿರ್ಬೋದು. ಯಜಮಾನ್ರು ಸ್ನಾನಕ್ಕೆ ನೀರು ಇಟ್ಕೋತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನಾನು ನಿಮಗೆ ಮತ್ತೆ